ಎಲ್ಲರಿಗೂ ನಮಸ್ಕಾರ. ಕನ್ನಡ ಸ್ಟುಡಿಯೋ ಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸಪ್ತಮದಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್, ನೀವು ಮಾಡುವಂಥ ಒಂದು ವ್ಯವಹಾರದಲ್ಲಿ ಇರುವಂಥ ಒಂದು ಪಾಲುದಾರರು ಯಾವ ಥರ ಇರ್ತಾರೆ, ಅವರ ಕ್ಯಾರೆಕ್ಟರ್ ಯಾವ ಥರ ಇರ್ತದೆ, ನೀವು ಅವ್ರನ್ನ ನಂಬಿಕೊಂಡು ಬಿಸ್ನೆಸ್ ಮಾಡ್ಬೋದಾ ಅಥವಾ ಇಲ್ಲೋ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಹೆಚ್ಚಾಗಿ ಬಿಸ್ನೆಸ್ ಮಾಡೋರಿಗೆ ಅಪ್ಲೈ ಆಗುತ್ತೆ. ನೀವೇನಾದರೂ ಒಂದು ಬಿಸ್ನೆಸ್ ಮಾಡುವಾಗ ಅವರು ಅದರಲ್ಲೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಇದು ಹೆಚ್ಚು ಅಪ್ಲೈ ಆಗುತ್ತೆ. ನೀವೇನಾದರೂ ಪಾಲುದಾರಿಕೆ ಉದ್ಯಮ ಮಾಡಬೇಕಂತಿದ್ರೆ ಈ ವಿಡಿಯೋದನ್ನು ನೀವು ಡೀಟೇಲಾಗಿ ನೋಡಿ. ಈ ಥರ ಒಂದು ಮಾಹಿತಿಗಳು ಯಾರೆಲ್ಲೂ ಕೂಡ ಸಿಗೋಲ್ಲ, ತುಂಬ ಡೀಟೇಲ್ಸ್ ಆಗಿದೆ. ನೀವೇನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಂತಿದ್ದೀರಿ ಅಥವಾ ನಿಮ್ಮ ಜೊತೆ ಇನ್ನೊಬ್ಬರನ್ನ ಸೇರಿಸ್ಕೊಂಡು ನೀವು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ ಇದನ್ನು ನೀವು ಚಚ್ಚು ತಪ್ಪದೆ ನೋಡ್ಬೋದು. ಇಲ್ಲಿ ನೀವು 7ನೇ ಮನೆಯಲ್ಲಿ ಇರುವಂಥ ಒಂದು ಗ್ರಹಗಳು, ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಂಡ್ರೆ ಇದು 1ನೇ ಮನೆ, 7ನೇ ಮನೆ 1 2 3 4 5 6 7. ಈ 7ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಆ ಗ್ರಹಗಳಿರ್ತಕ್ಕಂಥ ನಾವು ಇವತ್ತು ಪ್ರೊಡಕ್ಷನ್ ಮಾಡ್ತಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ 7ನೇ ಮನೆ ಅಧಿಪತಿ ಯಾವ ಮನೆಯಲ್ಲಿದ್ದಾನೆ ಆ ಥರ ನಾವು ನೋಡ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ 7ನೇ ಮನೆಯಲ್ಲಿರುವಂಥ ಗ್ರಹಗಳು, ಉದಾಹರಣೆಗೆ ಇಲ್ಲಿ ಏನಾದರೂ ರವಿ ಗ್ರಹ ಇದ್ದರೆ ನಿಮ್ಮೊಂದು ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ಇದಂತೂ ಪಕ್ಕ. ನೀವೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಇಲ್ಲೇನಾದರೂ 7ನೇ ಮನೆಯಲ್ಲಿ ಏನಾದರೂ ರವಿ ಇದ್ದರೆ ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ ಅಂತ ಹೇಳ್ಬೋದು. ಲಾಯಲ್ ಆಗಿರ್ತಾರೆ, ಬಿಸ್ನೆಸ್ಸಲ್ಲಿ ತುಂಬ ಲಾಯಲ್ ಆಗಿನೇ ಇರ್ತಾರೆ, ಬಟ್ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ. ತಾಳ್ಗಳಿದ್ದೇ ಆಗಬೇಕು ಅಂತ ಒಂದು ಹಠ ಸ್ವಭಾವ ಇರ್ತದೆ ಇದರಲ್ಲಿ. 7ನೇ ಮನೆಯಲ್ಲಿ ಏನಾದರೂ ಚಂದ್ರ ಗ್ರಹ ಇದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಲೇಡೀಸ್ ಆಗಿರೋಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮಹಿಳೆಯರಾಗಿರ್ಬೋದು, ತುಂಬ ಸಾಫ್ಟ್ ನೇಚರ್ ಹೊಂದಿರ್ತಾರೆ, ತುಂಬ ದಯೆ ಕರುಣೆ ಹೊಂದಿರ್ತಾರೆ. ಇವ್ರ ಜೊತೆ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು. ಚಂದ್ರ ಇದ್ದರೆ ನೀವು ಬಿಸ್ನೆಸ್ಸನ್ನು ತುಂಬ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬೋದು. ನಂತರ ಇಲ್ಲೇನಾದರೂ ಮಂಗಳ ಇದ್ದರೆ, 7ನೇ ಮನೆಯಲ್ಲಿ ಏನಾದರೂ ಮಂಗಳ ಗ್ರಹ ಇದ್ದರೆ ಇದು ಕೂಡ ನಿಮ್ಮ ಮೇಲೆ ತುಂಬ ಅಧಿಕಾರ ಚಲಾಯಿಸ್ಬೋದು. ತುಂಬ ಸಿಡುಕು ಕೋಪ ಪ್ರವೃತ್ತಿಯನ್ನು ಹೊಂದಿರ್ತಾರೆ. ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ತುಂಬ ಒಂದು ಕೋಪ ಪ್ರವೃತ್ತಿ ಹೊಂದಿರ್ತಾರೆ. ಮತ್ತು ಅವಸರ ನಿರ್ಣಯ, ಏನಾದರೂ ಒಂದು ನಿರ್ಣಯ ತಗೊಳ್ಬೇಕಾದ್ರೆ ತುಂಬ ಅವಸರದಲ್ಲಿ ಗಡಿಬಿಡಿಯಲ್ಲಿ ತಗೊಳ್ತಾರೆ. ಇದರ ಬಗ್ಗೆ ನೀವು ತುಂಬ ಎಚ್ಚರಿಕೆಯಿಂದ ಅಗತ್ಯ ಇರೋದು ಒಳ್ಳೆಯದು. ನಂತರ 7ನೇ ಮನೆ ಆಗಿ ಅಲ್ಲೇನಾದರೂ ಬುಧ ಗ್ರಹ ಇದ್ದರೆ ನಿಮ್ಮೊಂದು ಬಿಸ್ನೆಸ್ ಪಾರ್ಟ್ನರ್ ತುಂಬ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಹೊಂದಿರ್ತಾರೆ, ತುಂಬ ಒಂದು ಬಿಸ್ನೆಸ್ಸಲ್ಲಿ ತುಂಬ ಸಕ್ಸಸ್ ಆಗುವಂಥ ಒಂದು ಗ್ರಹ ಇದು. ತುಂಬ ಲೆಕ್ಕಾಚಾರ ಬುದ್ಧಿಯನ್ನು ಹೊಂದಿರ್ತಾರೆ. ಈ ಥರ ಬುಧ ಇದ್ದರೆ ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ತುಂಬ ಚೆನ್ನಾಗಿರ್ತಾರೆ. ವ್ಯವಹಾರದಲ್ಲಿ ತುಂಬ ಇಂಟೆಲಿಜೆಂಟ್ ಆಗಿರ್ತಾರೆ, ಬಟ್ ಡ್ಯುಯಲ್ ಪರ್ಸನಾಲಿಟಿ, ಆ ಕಡೆ ಒಂದು ಈ ಕಡೆ ಒಂದು ಇರ್ಬೋದು. ಇದ್ರ ಬಗ್ಗೆ ಜಾಗ್ರತೆ ಅಗತ್ಯ. ಬಟ್ ಬಿಸ್ನೆಸ್ಸಲ್ಲಿ ತುಂಬ ಒಂದು ಚೆನ್ನಾಗಿರ್ತಾರೆ. ಬಟ್ ಕೆಲವು ಸಲ ನಿಮಗೆ ಕಿರಿಕಿರಿ ಅನ್ನಿಸ್ಬೋದು. 7th ಏನಾದರೂ ಬುಧ ಇದ್ದರೆ ಸ್ವಲ್ಪ ಕಿರಿಕಿರಿ ಅನ್ನಿಸ್ಬೋದು. 7ನೇ ಮನೆಯಲ್ಲಿ ಏನಾದರೂ ಗುರು ಇದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರು ತುಂಬ ಲಕ್ಕಿಯಾಗಿರ್ತಾರೆ. ನಿಮಗೆ ಬಿಸ್ನೆಸ್ಸಲ್ಲಿ ಕೂಡ ತುಂಬ ಸಪೋರ್ಟ್ ಸಿಗ್ತದೆ ಅವರಿಂದ. ಬಿಸ್ನೆಸ್ಸಲ್ಲಿ ಕೂಡ ಪ್ರಾಫಿಟ್ ಕೂಡ ಆಗ್ಬೋದು. ತುಂಬ ಲಾಯಲ್ ಆಗಿರ್ತಾರೆ ಅಂತ ಹೇಳ್ಬೋದು. ತುಂಬ ಲಾಯಲ್ ಆಗಿರ್ತಾರೆ, ಬಟ್ ಸ್ವಲ್ಪ ಡ್ಯುಯಲ್ ಮೈಂಡ್ ಆಗಿರುವಂಥ ಚಾನ್ಸ್ ಇರ್ತದೆ. ಬಿಸ್ನೆಸ್ಸಲ್ಲಿ ತುಂಬ ಒಂದು ಫೈನಾನ್ಷಿಯಲಾಗಿ ತುಂಬ ಒಂದು ಹೆಲ್ಪ್ ಮಾಡ್ತಾರೆ. ನಂತರ ಇದು ಏನಾದರೂ 7ನೇ ಮನೆ ಆಗಿದ್ದು ಇಲ್ಲಿ ಏನಾದರೂ ಶನಿ ಗ್ರಹ ಇದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ತುಂಬ ಒಂದು ಕಟ್ಟುನಿಟ್ಟು ಸ್ವಭಾವ ಹೊಂದಿರ್ತಾರೆ. ತುಂಬ ಒಂದು ಶಿಸ್ತು, ಬಿಸ್ನೆಸ್ಸಲ್ಲಿ ತುಂಬ ಶಿಸ್ತನ್ನು ಬಯಸ್ತಾರೆ. ಏನೋ ಒಂದು ಹೆಚ್ಚು ಕಮ್ಮಿ ಆದರೂ ಕೂಡ ಅವರು ಸಹಿಸಲ್ಲ. ಸ್ವಲ್ಪ ಕೋಪ ಸ್ವಭಾವವನ್ನು ಹೊಂದಿರ್ತಾರೆ. ಬಟ್ ಇದು ಬಿಸ್ನೆಸ್ಸಿಗೆ ತುಂಬ ಒಳ್ಳೆಯದೇನೆ. ಇದು ತುಂಬ ಕಟ್ಟುನಿಟ್ಟು, ತುಂಬ ಸಾದು ಸೀದ ವ್ಯವಹಾರ ಆಗಬೇಕಂತ ಅವ್ರು ಅಂದ್ಕೋತಾರೆ ಶನಿ ಇದ್ದರೆ. ಬಟ್ ಅವ್ರ ಜೊತೆ ನಿಮಗೆ ಕಾಂಬಿನೇಷನ್ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಇಲ್ಲೇನಾದರೂ ರಾಹು ಇದ್ದರೆ ನೀವು ಬಿಸ್ನೆಸ್ ಮಾಡೋದೇ ಬೇಡ, ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದೇ ಬೇಡ. ಯಾಕಂದರೆ ನಿಮಗೆ ಇವರಿಂದ ಪಕ್ಕ ಮೋಸ ಆಗುತ್ತೆ. 7ನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರಿಂದ ನಿಮಗೆ ಮೋಸ ಆಗುತ್ತೆ ಅಂತ ಹೇಳ್ಬೋದು. ಲಾಸ್ಗಿಂತ ಮೋಸ ಆಗುತ್ತೆ. ನಿಮಗೆ ಬಿಸ್ನೆಸ್ ಕೂಡ ಲಾಸ್ ಆಗುತ್ತೆ. ನಿಮ್ಮ ಜೊತೆ ಅವರು ಲಾಯಲ್ ಆಗಿರಲ್ಲ, ಮೋಸ ಮಾಡ್ತಾರೆ.